ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ವಾಂಗಿಬಾತ್ ಮಾಡಿದ್ದೆ. ನಮ್ಮ ಮನೇಲಿ ಎಲ್ಲರಿಗೂ ವಾಂಗಿಬಾತ್ ಅಂದರೆ ತುಂಬಾ ಇಷ್ಟ. ಸೊ ಅವಾಗವಾಗ ಮಾಡ್ತಾ ಇರ್ತೀನಿ. ಸೊ ಇದು ಬಂದು ಮೊನ್ನೆ ಪ್ರೀವಿಯಸ್ ವಿಲಾಗ್ಸಲ್ಲಿ ನಿಮಗೆ ಒಂದು ಮೊಳಕೆ ಕಟ್ಟೋಕ್ಕೆಲ್ಲ ನೆನೆಸಿಟ್ಟಿದ್ದೀನಿ ಅನ್ನಲ್ಲ, ಅದು 2 ಡೇಸ್ ಆದಮೇಲೆ ನೋಡಿ ಇಷ್ಟು ಮೊಳಕೆ ಬಂದಿದೆ. ಸೊ ಇವತ್ತು ಅದಕ್ಕೆ ನಾನು ಹೆಸರು ಕಾಳು ಮೊಳಕೆ ಸಾಂಬಾರೇ ಮಾಡಿಟ್ಟೆ ಮಧ್ಯಾಹ್ನಕ್ಕೆ, ಮತ್ತು ರಾತ್ರಿಗಾಗುತ್ತೆ ಅಂತ. ಸೊ ಇವತ್ತು ಕಾಮಧೇನುದು ಒಂದು ಪೂಜೆ ಮಾಡಬೇಕಾಗಿತ್ತು. ಅದಕ್ಕೆ ಬೆಳಗ್ಗೆನೇ ನಾನೆಲ್ಲ ಏನೇನು ಬೇಕೋ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟೆ. ಆಮೇಲೆ ಪೂಜೆಯಲ್ಲಿ ಬ್ಯುಸಿಯಾಗಿರ್ತೀನಿ ಅಂತ. ಸೊ ಇದು ಬಂದು ಒಂದು ಮಧ್ಯಾಹ್ನ ಒಂದು ಪಾರ್ಸಲ್ ಬಂತು. ಬಾತ್ರೂಮ್ದು ಆಕ್ಸೆಸರೀಸ್ ಆರ್ಡ್ರ್ ಮಾಡಿದ್ದೆ. ಇದು ಬಂದು ಸೆರಾಮಿಕ್ ಪ್ರಾಡಕ್ಟು. ಇದು ಹಿಂಗೆ ಏನೋ ಬ್ರೌಸ್ ಮಾಡುವಾಗ ನಂಗೆ ತುಂಬಾ ಇಷ್ಟ ಆಗೋಯ್ತು ಈ ಡಿಸೈನು. ಒಂಥರ ಎಲೆಗೆಂಟಾಗಿ, ಎಸ್ಪೆಷಲಿ ವೈಟ್ ಕಲರ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ವುಡ್ ವರ್ಕು ಯಾವುದೇ ನೋಡಿದ್ರೂ ನಾನು ಜಾಸ್ತಿ ವೈಟ್ ಪ್ರಿಫರ್ ಮಾಡ್ತೀನಿ. ಮೇಂಟೆನೆನ್ಸ್ ಕಷ್ಟ ಆದ್ರೂ ನಂಗೆ ನೋಡೋಕ್ಕೆ ಮಾತ್ರ ತುಂಬಾ ಅದನ್ನು ಇಷ್ಟ ಆಗುತ್ತೆ. ಬಟ್ ಸ್ವಲ್ಪ ಹಂಗೆ ಮೇಂಟೈನು ಮಾಡಬೇಕು ವೈಟ್ ಕಲರ್ ಎಲ್ಲ ತೊಗೊಂಡಾಗ. ಇದೊಂಥರ ಆಫ್ ವೈಟ್ ಅಂತಲೇ ಹೇಳ್ಬೋದು ಕಲರು. ಡಿಸೈನ್ ಸಹ ತುಂಬಾ ಚೆನ್ನಾಗಿದೆ. ಇದರಲ್ಲಿ 3 ಥಿಂಗ್ಸ್ ಬರುತ್ತೆ. ಒಂದು ಸೋಪ್ ಫೋಲ್ಡರು, ಇನ್ನೊಂದು ಬಂದು ಲಿಕ್ವಿಡ್ ಸೋಪ್ ಡಿಸ್ಪೆನ್ಸರು, ಮತ್ತು ಟೂತ್ ಬ್ರಷ್ ಮತ್ತು ಟೂತ್ ಪೇಸ್ಟ್ ಹೋಲ್ಡರು, ಮತ್ತು ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಒಂದು ಟ್ರೇ ಸಹ ಆರ್ಡ್ರ್ ಮಾಡಿದ್ದೆ. ಬಟ್ ಸಮ್ಹೌ ನನಗೆ ಇದ್ರದ್ದು ಹೈಟು ತುಂಬಾ ಉದ್ದ ಆಯಿತು ಅನಿಸ್ತು. ಮತ್ತು ಕ್ವಾಲಿಟಿನೂ ಆಲ್ಮೋಸ್ಟ್ ಬೆಂಡ್ ಇವಾಗೇ ಆಗ್ತಾಯಿತ್ತು. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಇದು ರೊಟೇಟಬಲ್ ಟ್ರೇ ಅಂತ, ಕಿಚನ್ಗೂ ಯೂಸ್ ಮಾಡ್ಕೋಬೋದು ಮತ್ತು ಬಾತ್ರೂಮ್ಸ್ ಆಕ್ಸೆಸರೀಸ್ಗೂ ಯೂಸ್ ಮಾಡ್ಕೋಬೋದು. ಬಟ್ ಇದರಲ್ಲೆಲ್ಲ ಇಟ್ಟು ನೋಡಿದಾಗ ನನಗೆ ಅದರದ್ದು ಅಷ್ಟು ಸೂಟ್ ಆಗ್ತಾಯಿಲ್ಲ ಅನ್ನಿಸ್ತು ಇದನ್ನೆಲ್ಲ ಇಡೋಕ್ಕೆ. ಸೊ ಅದಾದಮೇಲೆ ನನಗೆ ಇನ್ನೊಂದು ಐಡಿಯಾ ಬಂತು. ನಾನು ರೀಸೆಂಟಾಗಿ ವಿಶಾಲ್ ಮಟ್ ವಿಲಾಗ್ ನೋಡಿದರೆ ಅದರಲ್ಲಿ ಒಂದು ಸರ್ವಿಂಗ್ ಪ್ಲೇಟ್ ತೊಗೊಂಡಿದ್ದೆ ನಾನು, ಟ್ರೇ ಥರ. ಅದು ಇದಕ್ಕೆ ಸೂಟ್ ಆಗುತ್ತೇನೋ ಅಂತ ಟ್ರೈ ಮಾಡೋಣ ಅಂತ ಆ ಟ್ರೇ ತಂದು ಇವಾಗ ಇದನ್ನಿಟ್ಟು ನೋಡ್ತಾ ಇದ್ದೀನಿ. ಸೊ ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ, ನಾನು ಪ್ರೀವಿಯಸ್ದು ಟ್ರೇಲ್ ಚೆನ್ನಾಗಿ ಕಾಣ್ತಾ ಇದೆಯಾ, ಈ ಒಂದು ಟ್ರೇಲ್ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ. ಸೊ ಅಮೌಂಟ್ ಪರ್ಸ್ನಲಿ ನನಗೆ ಇದು ತುಂಬಾ ಸೂಟ್ ಆಗುತ್ತೆ ಅನಿಸ್ತು. ಸೊ ಅದಕ್ಕೆ ಇದನ್ನಲ್ಲೇ ಎಲ್ಲ ಜೋಡಿಸಿ ನಾನು ಬಾತ್ರೂಮ್ ಆಕ್ಸೆಸರೀಸ್ನೆಲ್ಲ ಏನೇನು ಬೇಕೋ ಎಲ್ಲ ಜೋಡಿಸಿ ಈ ಥರ ಇಟ್ಟಿದ್ದೀನಿ ಬಾತ್ರೂಮಲ್ಲಿ. ಸೊ ನನಗಂತೂ ಇದು ತುಂಬಾ ಪರ್ಸ್ನಲಿ ಇಷ್ಟ ಆಯಿತು. ನಿಮಗೇನ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಇದ್ರದ್ದು ಡಿಸ್ಕ್ರಿಪ್ಷನ್ ನಾನು ಆ್ಯಡ್ ಮಾಡಿರ್ತೀನಿ, ಲಿಂಕು ಡಿಸ್ಕ್ರಿಪ್ಷನಲ್ಲಿ. ನೆಕ್ಸ್ಟ್ ಇವತ್ತು ಕಾಮಧೇನು ಪೂಜೆ ಲಾಸ್ಟ್ ಡೇ, ಅಂದರೆ 7 ಡೇಸ್ ಆದಮೇಲೆ ನಮ್ಮ ಮನೆಯಲ್ಲಿ ಇರೋ ಒಂದು ಕಾಮಧೇನು ಇನ್ನೊಬ್ಬರು ಮನೆಗೆ ಒಂಥರ ಬೀಳ್ಕೊಡುಗೆ ಮಾಡುವಂಥ ದಿನ. ಸೊ ಇವತ್ತು ಯೂಶ್ವಲಿ ಈ ಶ್ರೀರಾಮನವಮಿ ದಿನ ಯಾವ ರೀತಿ ಪೂಜೆ ಮಾಡ್ತೀವಲ್ಲ ಅದೇ ಥರ ಮಾಡಬೇಕು ಅಂದರು. ಹೆಸರುಬೇಳೆ ಪಾನಕ ಎಲ್ಲ ಹಂಚಿ ಅದನ್ನು ಇನ್ನೊಬ್ಬರ ಮನೆಗೆ ಕಳಿಸ್ಕೊಡಬೇಕು ಅಂತ ಹೇಳಿದ್ರು ಪ್ರೀವಿಯಸ್ ಮಾಡಿರೋರು. ಆಯಿತು ಅಂತ ಇವತ್ತು ವರ್ಕಿಂಗ್ ಡೇ ಬೇರೆ ಅಲ್ವಾ, ನನಗೆ ಟೈಮ್ ಇರಲಿಲ್ಲ. ಸೊ ಬೇಗ ಹೆಸರು ಬೇಳೆ ಮತ್ತು ಈ ಕೋಸಂಬರಿ ಥರ ಮಾಡಿ ಪಾನಕ ಎಲ್ಲ ಮಾಡಿ ಇಟ್ಬಿಟ್ಟೆ. ಆಮೇಲೆ ನಾನು ಕಾಲ್ಸ್ ಎಲ್ಲ ಬ್ಯುಸಿಯಾಗಿ ಹೋಗ್ತೀನಿ ಅಂತ. ಸೊ ಇದೆಲ್ಲ ಮಾಡಿಟ್ಮೇಲೆ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಯೂಶ್ವಲಿ ಪೂಜೆ ಲಾಸ್ಟ್ ಡೇ ಅಂತ ಸ್ವಲ್ಪ ಹಣ್ಣು ಎಲ್ಲ ತರಿಸಿದೆ ನಮ್ಮ ಹಸ್ಬೆಂಡ್ ಕೈಯಲ್ಲಿ ಮಧ್ಯಾಹ್ನನೇ. ಅದನ್ನೆಲ್ಲ ಇಟ್ಟು ಮತ್ತು ಕೋಸಂಬರಿ ಪಾನಕ ಮಾಡಿದ್ನಲ್ಲ ಇದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಯೂಶ್ವಲಿ ಸಲ್ವಾರ್ ಇಂಥದ್ದು ಹಾಕ್ಕೊಂಡೇ ಯೂಶ್ವಲಿ ವರ್ಕಿಂಗ್ ಡೇಸ್ ಪೂಜೆ ಮಾಡ್ತಾಯಿದ್ದೆ. ಬಟ್ ಲಾಸ್ಟ್ ಟೈಮ್ ಒಬ್ಬ ಆಂಟಿ ನಮ್ಮ ಮನೆಯಲ್ಲೇ ಟೆನೆಂಟು ಇಷ್ಟು ಮಾಡ್ತೀಯಲ್ಲಮ್ಮ, ಸೀರೆ ಒಂದು ಉಟ್ಕೊಂಡು ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದರು. ಸೊ ಇವತ್ತು ಅವ್ರನ್ನೂ ಅರ್ಶಿನ ಕುಂಕುಮ ಕರಿತಾ ಇದ್ದೀನಿ. ಸೊ ಮತ್ತೆ ಆ ಮಾತು ಯಾಕೆ ಕೇಳಿಸ್ಕೊಳ್ಳೋದು ಅಂತ ಇವತ್ತು ಸೀರೆ ಉಟ್ಕೊಂಡೇ ಪೂಜೆ ಮಾಡ್ತಾಯಿದ್ದೀನಿ. ಬಟ್ ಆ್ಯಕ್ಚುಲಿ ದೊಡ್ಡವ್ರು ಹೇಳೋದು ನಿಜಾನೇ, ಅಂದರೆ ಅದೊಂದು ಲಕ್ಷಣವೇ ಬೇರೆ ಇರುತ್ತೆ. ನೀವು ಸೀರೆ ಉಟ್ಕೊಂಡು ಪೂಜೆ ಮಾಡುವಾಗ ಅದೊಂಥರ ನೆಕ್ಸ್ಟ್ ಅದು ಭಕ್ತಿ ಆಗಲಿ ಅದೊಂದು ಫೀಲ್ ಆಗಲಿ ಡಿಫ್ರೆಂಟ್ ಇರುತ್ತೆ ಅಂತಲೇ ಹೇಳ್ಬೋದು. ಬಟ್ ನಾನಿಲ್ಲಿ ಮೈಸೂರು ಕ್ರೀಪ್ ಸಿಲ್ಕ್ ಉಟ್ಕೊಂಡಿದ್ದೀನಿ, ಯಾಕಂದರೆ ಇದು ಉಟ್ಕೊಳ್ಳೋದು ತುಂಬಾ ಈಸಿ, ಸಾಫ್ಟಾಗಿರುತ್ತೆ, ಮೇಂಟೆನೆನ್ಸು ಈಸಿ ಅಂತ ಮೈಸೂರು ಕ್ರೀಪ್ ಸಿಲ್ಕ್ ಯೂಸ್ ಮಾಡಿದ್ದೀನಿ. ಮತ್ತು ಇವತ್ತು 5 ಜನಕ್ಕೆ ಮುತ್ತೈದೆಯರಿಗೆ ನಾನು ತಾಂಬೂಲ ಕೊಡಬೇಕು. ಅದೆಲ್ಲ ನೀಟಾಗಿ ನನ್ನ ಮಗಳಿಗೆ ಹೇಳಿ ಜೋಡಿಸಿ ಇಡ್ಸಿದ್ದೀನಿ. ಅವಳು ಸ್ಕೂಲಿಂದ ಬಂದಳು, ಪಾಪ ಅವಳು ಹೆಲ್ಪ್ ಮಾಡಿದ್ಲು ನನಗೆ ಇದನ್ನೆಲ್ಲ ಜೋಡಿಸಿ. ನೋಡಿ ಅವಳೇ ಇಟ್ಟಿರೋದು ಈ ಥರ. ಸೊ ಈಗ ತುಂಬ ನೀಟಾಗಿ ಮಾಡಿಟ್ಟಿದ್ಲು. ಬಟ್ ಅವ್ರದ್ದೆಲ್ಲ ವಿಡಿಯೋ ತೊಗೊಳ್ಳಿಲ್ಲ, ಯಾಕಂದರೆ ಅವ್ರ ಪಾಪ ಕಂಫರ್ಟಬಲ್ ಇರ್ತಾರೋ ಇಲ್ಲ ವಿಡಿಯೋಸ್ ಅರಿಶಿನ ಕುಂಕುಮಕ್ಕೆ ಕರೆದಾಗ ಅದನ್ನೆಲ್ಲ ತೆಗಿಯೋಳೋದು ಅದು ಚೆನ್ನಾಗಿರಲ್ಲ ಅಂತ ನಾನೇನು ವಿಡಿಯೋ ತೆಗ್ದಿಲ್ಲ. ಆಮೇಲೆ ನಾನು ಸ್ವಲ್ಪ ಪಾನಕ ಎಲ್ಲ ಕುಡಿದ್ಬಿಟ್ಟು ಆಫೀಸ್ ಕೆಲಸ ಕಂಟಿನ್ಯೂ ಮಾಡಿದೆ. ಹೀಗಿತ್ತು ನನ್ನ ದಿನ. ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಕೊನೆ ತನಕ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಲ್ಲ ಫಸ್ಟ್ ಟೈಮ್ ವ್ಯೂಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.